ಮಹಾಭಾರತದ ಉಪಕಥೆಗಳ 9ನೇ ಅಧ್ಯಾಯದಲ್ಲಿ ಅಷ್ಟಾವಸುಗಳ ಕಥೆಯನ್ನು ಮುಂದುವರಿಸೋಣ. ಈ ರೀತಿ ಅಷ್ಟಾವಸುಗಳು ಬೀಳ್ತಾ ಇರಬೇಕಾದ್ರೆ ಗಂಗೆ ಕೇಳ್ತಾಳೆ, ಯಾಕೆ ನಿಮ್ಮ ಮುಖ ಕಪ್ಪಿಟ್ಟಿದೆ, ಯಾಕೆ ಬೀಳ್ತಾ ಇದ್ದೀರಾ ಭೂಮಿ ಕಡೆಗೆ? ಆಗ ಅಷ್ಟಾವಸುಗಳು ಹೇಳ್ತಾರೆ, ಮಹಾನದಿ ಗಂಗೆ, ನಾವು ಮಾಡಿದ ಒಂದು ಸಣ್ಣ ಅಪರಾಧದಿಂದ ವಸಿಷ್ಠರ ಕೋಪಕ್ಕೆ ಗುರಿಯಾಗಿದ್ದೇವೆ. ವಸಿಷ್ಠರು ಭೂಮಿಯಲ್ಲಿ ಜನಿಸಿ ಅಂತ ಶಾಪ ಕೊಟ್ಬಿಟ್ಟಿದ್ದಾರೆ. ಭೂಮಿಯಲ್ಲಿ ಜನಿಸಲು ನಾವು ಹೋಗಬೇಕಾಗಿದೆ ಇವಾಗ, ಹಾಗಾಗಿ ಅಧಪತನ ಅಂತಾರೆ. ಏನಾಗಿತ್ತು ಅಂದರೆ, ಈ ಅಷ್ಟಾವಸುಗಳಿಗೆ ಸ್ವಲ್ಪ ಮದ ಜಾಸ್ತಿ ಆಗಿತ್ತು. ಅವರು ವಸಿಷ್ಠರ ಆಶ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ನಂದಿನಿಯನ್ನು ನೋಡ್ತಾರೆ. ನಂದಿನಿ ಕಾಮಧೇನುವಿನಂತೆ ಒಂದು ಧೇನುವಾಗಿರುತ್ತೆ. ಇವರು ಅದರ ಮಹತ್ವವನ್ನು ತಿಳಿತಾರೆ. ಅದು ಕೇಳಿದ್ದು ಕೊಡ್ತಾ ಇರುತ್ತೆ ವಸಿಷ್ಠರಿಗೆ. ವಸಿಷ್ಠರು ಆಹಾರ ಕೇಳಿದರೆ ಆಹಾರ ಕೊಡುತ್ತೆ, ಸೈನಿಕರನ್ನು ಕೇಳಿದರೆ ಸೈನಿಕರನ್ನು ಕೊಡುತ್ತೆ. ಆ ಥರ ಕೇಳಿದ್ದು ಕೊಡುವಂಥದ್ದಾಗಿರುತ್ತೆ. ಕಾಮಧೇನುವಿನ ವಂಶಸ್ಥೆ ಆಗಿರುತ್ತೆ. ಅದನ್ನು ಇವರು ಅಪಹರಣ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆಗ ವಸಿಷ್ಠರು ಅದೇ ಧೇನುವಿನ ಸಹಾಯದಿಂದ ಯೋಧರುಗಳ ನಿರ್ಮಾಣವನ್ನು ಮಾಡಿ ಇವರನ್ನು ಸೋಲಿಸಿ ಆನಂತರ ಇವರಿಗೆ ಶಾಪ ಕೊಟ್ಟರು. ಭೂಮಿಯಲ್ಲಿ ಜನಿಸುವ ಶಾಪ ಸಿಕ್ಕಿತು. ಆಗ ಗಂಗಾದೇವಿಯ ಶಾಪದ ವಿಚಾರವು ಇವರಿಗೆ ಗೊತ್ತಾಗುತ್ತೆ. ಗಂಗಾದೇವಿಯು ಭೂಮಿಯಲ್ಲಿ ಹುಟ್ಟಬೇಕಾಗಿದೆ, ಹಾಗೆ ಮಹಾಭಿಷನಿಗೂ ಶಾಪವಾಗಿದೆ, ಇಬ್ಬರು ಅನುಭವಿಸಬೇಕಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆಗ ಅಷ್ಟವಸುಗಳು ಗಂಗೆಯಲ್ಲಿ ಬೇಡ್ಕೋತಾರೆ, ನಾವು ಯಾವುದೋ ಮಾನವರಲ್ಲಿ ಹುಟ್ಟೋಕೆ ಇಷ್ಟಪಡೋದಿಲ್ಲ, ನಿನ್ನ ಗರ್ಭದಲ್ಲೇ ಹುಟ್ಟುತ್ತೇವೆ ಅಂತ ಹೇಳ್ತಾರೆ. ಹಾಗೆ ಗಂಗಾದೇವಿಗೆ ಬೇಡ್ಕೋತಾರೆ, ಹುಟ್ಟಿದ ತಕ್ಷಣ ನೀನು ನಮ್ಮನ್ನು ಗಂಗೆಯಲ್ಲಿ ಅರ್ಪಣೆ ಮಾಡಿಬಿಡು, ನಾವು ಶಾಪಗ್ರಸ್ತರಾಗಿದ್ದರಿಂದ ಹುಟ್ಟುತ್ತೇವೆ, ಆದರೆ ಅಲ್ಲಿ ಬೆಳೆಯೋಕೆ ನಮಗೆ ಇಷ್ಟ ಇಲ್ಲ ಅಂತಾರೆ. ಗಂಗೆಗೆ ಗೊತ್ತಾಗುತ್ತೆ, ಮಹಾಭಿಷ ಶಾಂತನುವಾಗಿ ಹುಟ್ಟುತ್ತಾನೆ. ಶಾಂತನುವಿನಿಂದ ಈ ಅಷ್ಟಾವಸುಗಳು 8 ಜನ ತನಗೆ ಮಕ್ಕಳಾಗಿ ಹುಟ್ಟುತ್ತಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ಹೇಳಿದ್ದೇನೋ ಸರಿ ಇದೆ, ಆದರೆ ಶಾಂತನು ಮತ್ತು ನನ್ನಿಂದ ಭೂಮಿಯಲ್ಲಿ ಒಂದಾದರೂ ಮಗು ಉಳಿಬೇಕು ಚಿರಕಾಲವಾಗಿ. ಹಾಗಾಗಿ ನಿಮ್ಮಲ್ಲಿ ಒಬ್ಬನನ್ನು ಅಲ್ಲಿಯೇ ಇರುವಂತೆ ನಾನು ನೋಡ್ಕೊಳ್ತೀನಿ. ಉಳಿದ 7 ಜನಕ್ಕೂ ತಕ್ಷಣವೇ ಗಂಗೆಯಲ್ಲಿ ಮೋಕ್ಷದ ಕಲ್ಪನೆ ಆಗತ್ತೆ ಅಂತ ಮಾತು ಕೊಡ್ತಾಳೆ. ಅಷ್ಟಾವಸುಗಳು ಒಪ್ಕೋತಾರೆ. ಅವರಲ್ಲಿ ಕಿರಿಯವನು 8ನೇಯವನು ಯಾರು ಹುಟ್ಟುತ್ತಾನೆ ಅವನು ಎಲ್ಲರದ್ದೂ 8ನೇ ಒಂದಂಶವಾಗಿರ್ತಾನೆ ಅಂತ ಅಷ್ಟಾವಸುಗಳಲ್ಲಿ ಒಪ್ಪಂದ ಮಾಡ್ಕೋತಾರೆ. ಅವನು ಮಾತ್ರ ಭೂಮಿಯಲ್ಲಿ ಉಳಿಯೋದು, ಉಳಿದವರೆಲ್ಲ ತಕ್ಷಣವೇ ಮೋಕ್ಷವನ್ನು ಪಡೆಯೋದು ಅನ್ನೋ ಯೋಚನೆ ಮಾಡ್ತಾರೆ. ಈ ರೀತಿ ಮಾತು ಪಡೆದುಕೊಂಡು ಗಂಗಾದೇವಿ ಕೆಳಗಿಳಿದು ಬರ್ತಾಳೆ. ಶಂತನು ಹುಟ್ಟಿದ್ದಾನೆ. ಶಾಂತನು ರಾಜ್ಯವನ್ನು ಆಳ್ತಾ ಇರಬೇಕಾದ್ರೆ ಅವನ ತಂದೆಯಾದ ಪ್ರತೀಪ ತಾನು ಗಂಗೆಗೆ ಕೊಟ್ಟ ಮಾತನ್ನು ನೆನೆಸ್ಕೊತಾನೆ. ಶಾಂತನುವಿಗೆ ಗಂಗೆಯನ್ನು ಸ್ವೀಕರಿಸುವಂತೆ ಹೇಳ್ತಾನೆ. ಅವನು ಸ್ವೀಕರಿಸಿದ ನಂತರ ತಾನು ತನ್ನ ಪತ್ನಿಯರೊಡನೆ ವಾನಪ್ರಸ್ಥಕ್ಕೆ ತೆರಳುತ್ತಾನೆ. ಈ ರೀತಿ ಶಂತನುವಿನ ಪತ್ನಿಯಾಗಿ ಗಂಗೆ ಬಂದಿದ್ದಾಳೆ. ಗಂಗೆ ಮದುವೆ ಆಗುವ ಮೊದಲು ಒಂದು ಷರತ್ತನ್ನು ವಿಧಿಸಿರ್ತಾಳೆ. ಯಾವುದೇ ಕಾರಣಕ್ಕೂ ತಾನು ಏನೋ ಮಾಡಿದ್ದರೂ ಸರಿಯೋ ತಪ್ಪೋ ಅದನ್ನು ಪ್ರಶ್ನಿಸುವಂತಿಲ್ಲ. ಈ ರೀತಿಯಾದ ಷರತ್ತಿನಿಂದ ಅವರ ಮದುವೆ ಆಗಿರುತ್ತೆ. ಅವನು ಮಾತು ಕೊಟ್ಟಿರ್ತಾನೆ,
ಪ್ರಶ್ನಿಸಿದ ದಿನ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿರ್ತಾಳೆ ಅವಳು. ಆಯಿತು ಅಂತ ಒಪ್ಕೊಂಡಿರ್ತಾನೆ ಶಾಂತನು. ಈ ರೀತಿ ಅವರ ದಾಂಪತ್ಯ ಶುರುವಾಗುತ್ತೆ. ಇವಳ ಸೌಂದರ್ಯದಿಂದ ಬಹಳವಾಗಿ ಆಕರ್ಷಿತನಾಗಿರ್ತಾನೆ ಶಾಂತನು. ಅವರಿಗೆ ಮೊದಲನೇ ಮಗು ಆಗುತ್ತೆ. ಮಗು ಹುಟ್ಟಿದ ತಕ್ಷಣ ಗಂಗೆ ತೆಗೆದುಕೊಂಡು ಹೋಗಿ ಗಂಗಾ ನದಿಗೆ ಬಿಟ್ಟು ಬಿಡ್ತಾಳೆ. ಶಾಂತನು ನೋಡ್ತಾನೆ, ಆದರೆ ಕೊಟ್ಟ ಮಾತು ನೆನಪಿರುತ್ತೆ. ಅವಳು ಮಾಡಿದ ಯಾವುದೇ ಕೆಲಸಕ್ಕೂ ಇವನು ವಿರೋಧವನ್ನು ವ್ಯಕ್ತಪಡಿಸುವ ಹಾಗಿರೋದಿಲ್ಲ. ಪ್ರಶ್ನಿಸಿದರೆ ಹೊರಟೇ ಬಿಡ್ತಾಳೆ. ಈ ರೀತಿಯ ನಿಯಮ ಅವನನ್ನು ಬಂಧಿಸಿರುತ್ತೆ. ಸರಿ, ಹೀಗೆ ಮುಂದುವರಿತಾ 2, 3, 4, 5, 6, 7 ಮಕ್ಕಳನ್ನು ಕೊಲೆ ಮಾಡ್ತಾಳೆ. ಶಾಂತನುವಿನ ಪ್ರಕಾರ ಅದು ಕೊಲೆಯೇ. ಹುಟ್ಟಿದ ತಕ್ಷಣ ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ವಿಸರ್ಜಿಸ್ತಾಳೆ. ಹೀಗೆ ಕಳೆತಿರಬೇಕಾದ್ರೆ 8ನೇ ಮಗು ಹುಟ್ಟುತ್ತೆ. ಇನ್ನೇನು ಗಂಗೆ ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ವಿಸರ್ಜಿಸ್ತಾಳೆ. ಆಗ ಶಾಂತನು ಅಡ್ಡ ಬರ್ತಾನೆ, ತಡಿತಾನೆ. ಈ ಮಗುವನ್ನು ಕೊಲೆ ಮಾಡಬೇಡ, ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಗಂಗೆ, ಈ ಮಗುವನ್ನು ನಾನು ಕೊಲ್ಲೋದಿಲ್ಲ, ಆದರೆ ನನ್ನ ನಿಬಂಧನೆಯ ಪ್ರಕಾರ ನೀನು ವಿರೋಧಿಸಿದ ದಿನ ನಾನು ನಿನ್ನನ್ನು ಬಿಟ್ಟು ಹೋಗಬೇಕು. ಸದ್ಯಕ್ಕೆ ಈ ಮಗುವನ್ನು ಕರೆದುಕೊಂಡೇ ಹೋಗ್ತೇನೆ. ಇವನು ಯೌವನಾವಸ್ಥೆಗೆ ಬರುವಷ್ಟೊತ್ತಿಗೆ ತಂದು ನಿನಗೆ ಒಪ್ಪಿಸ್ತೇನೆ. ಇವನ ವಿದ್ಯಾಭ್ಯಾಸಗಳನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಆ ಮಗುವನ್ನು ಕರೆದುಕೊಂಡು ಮಾಯವಾಗ್ತಾನೆ. ಶಾಂತನುವಿಗೆ ದೇವವ್ರತ ಎಂಬ ಮಗ ಹುಟ್ಟಿದಾನೀಗ. ಗಾಂಗೇಯ ಅಂತ ಕರೀತಾರೆ. ಗಂಗೆ ಹಾಗೆ ಹೇಳೋಗಿರ್ತಾಳೆ, ದೇವವ್ರತ ಅಂತ ಹೆಸರಿಡೋಣ ಅಂತ. ಅಷ್ಟವಸುಗಳ ಒಂದು ಕುಡಿ ಭೂಮಿ ಮೇಲೆ ಉಳಿಯುತ್ತೆ, ಅದೇ ದೇವವ್ರತ. ಈ ರೀತಿ ಅವನನ್ನು ಕರೆದುಕೊಂಡು ಗಂಗೆ ಹೊರಟೋಗ್ತಾಳೆ. ಶಾಂತನು ಖಿನ್ನನಾಗ್ತಾನೆ. ಆದರೆ ತನ್ನ ಕುಡಿ ಗಂಗೆಯ ಜೊತೆಯಲ್ಲಿ ಬೆಳೆಯುತ್ತಿದೆ ದೇವಲೋಕದಲ್ಲಿ ಅನ್ನೋ ಒಂದು ಆಶಾಭಾವನೆಯಿಂದ ಇರ್ತಾನೆ. ಹೀಗೆ ಒಂದಷ್ಟು ಕಾಲ ಕಳೆಯುತ್ತೆ. ಇತ್ತ ದೇವವ್ರತ ಬೆಳೆದು ದೊಡ್ಡವನಾಗ್ತಾನೆ. ಆದರೆ ಶಾಂತನುವಿಗೆ ಸಿಕ್ಕಿರೋದಿಲ್ಲ. ಒಂದು ಸಾರಿ ಶಾಂತನು ಬೇಟೆಗೆ ಅಂತ ಹೊರಟಾಗ ಗಂಗಾ ತೀರದಲ್ಲಿ ಪ್ರವಾಹದ ಉಪಾದಿಯಲ್ಲಿ ಗಂಗೆ ಉಕ್ಕುತ್ತಿರುವುದು ಕಾಣಿಸ್ತಾ ಇರುತ್ತೆ. ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಬತ್ತಿ ಹೋಗಿರೋದು ಕಾಣಿಸ್ತಾ ಇರುತ್ತೆ. ಇದಕ್ಕೇನು ಕಾರಣ ಅಂತ ನೋಡ್ತಾ ಇರಬೇಕಾದ್ರೆ ಒಬ್ಬ ಬಾಲಕ ತನ್ನ ಬಾಣ ಪ್ರಯೋಗದಿಂದ ನದಿಗೆ ಆಣೆಕಟ್ಟಿನ ಥರ ನಿರ್ಮಾಣ ಮಾಡಿರ್ತಾನೆ. ಅದನ್ನು ನೋಡಿ ಶಾಂತನುವಿಗೆ ಆಶ್ಚರ್ಯವಾಗುತ್ತೆ. ಅವನ ಹತ್ರ ಹೋಗ್ತಾನೆ, ಆ ಬಾಲಕನನ್ನು ನೋಡ್ತಾನೆ. ಬಹಳ ಆಕರ್ಷಕವಾಗಿರ್ತಾನೆ ಬಾಲಕ. ಅವನು ನೋಡಿದ ತಕ್ಷಣವೇ ಇವನಿಗೆ ಅಪ್ಪಿಕೊಳ್ಬೇಕು ಅನ್ಸೋಕ್ಕೆ ಶುರುವಾಗುತ್ತೆ. ಆ ಕ್ಷಣಕ್ಕೆ ಗಂಗೆ ಪ್ರತ್ಯಕ್ಷ ಆಗ್ತಾಳೆ. ಶಾಂತನಿಗೆ ತಿಳಿಸ್ತಾಳೆ, ಮಹಾರಾಜ, ಇವನು ನಿನ್ನ ಮಗ. ಇವನ ಎಲ್ಲ ಶಿಕ್ಷಣಗಳನ್ನು ಪರಶುರಾಮರಲ್ಲಿ ಮಾಡಿಸಿದ್ದೇನೆ. ಇವನು ನಿನ್ನ ವಂಶಕ್ಕೆ ಬಹಳ ಒಳ್ಳೆಯ ಉತ್ತರಾಧಿಕಾರಿ ಆಗ್ಬೋದು. ನೀನು ಇವನನ್ನು ಸ್ವೀಕರಣೆ ಮಾಡು. ಮುಂದೆ ಇವನ ಜವಾಬ್ದಾರಿಯನ್ನು ನೀನೇ ನೋಡಿಕೊಳ್ಬೇಕು ಅಂಥೇಳಿ ಶಾಂತನುವಿಗೆ ಒಪ್ಪಿಸ್ತಾಳೆ. ಶಾಂತನುವಿನ ಸಂತೋಷಕ್ಕೆ ಪಾರವೇ ಇಲ್ಲ. ಈ ರೀತಿ ಮಗನನ್ನು ಕರೆದುಕೊಂಡು ಶಾಂತನು ಯುವರಾಜನನ್ನಾಗಿ ಮಾಡಿ ರಾಜ್ಯದ ನಿರ್ವಹಣೆಯನ್ನು ಅವನಿಗೆ ವಹಿಸ್ಕೊಡ್ತಾನೆ. ಈ ರೀತಿ ಸ್ವಲ್ಪ ಕಾಲ ಕಳೀತಿರ್ಬೇಕಾದ್ರೆ ಒಂದು ಸಾರಿ ಶಾಂತನು ಮಹಾರಾಜ ಗಂಗಾ ತೀರದಲ್ಲಿ ಹೋಗ್ತಾ ಇರ್ತಾನೆ. ಆಗ ಅವನಿಗೆ ತುಂಬ ಒಳ್ಳೆಯ ಸುಗಂಧ ಮೂಗಿಗೆ ಅಡರಕ್ಕೆ ಶುರುವಾಗತ್ತೆ. ಅವನು ಆ ಸುಗಂಧದ ದಿಕ್ಕನ್ನು ಹಿಡಿದು
ರಥವನ್ನು ನಡೆಸುವಂತೆ ತನ್ನ ಸಾರಥಿಗೆ ಹೇಳ್ತಾನೆ. ಅದನ್ನು ಹುಡುಕಿಕೊಂಡು ಹೊರಟ ರಾಜನಿಗೆ ಅಲ್ಲಿ ದಾಶರಾಜನ ಮಗಳು ಸತ್ಯವತಿ ಅವಳನ್ನು ಕಾಣ್ತಾನೆ. ಅವಳನ್ನು ಕಂಡ ಕೂಡಲೇ ಅವಳ ಮೇಲೆ ತುಂಬ ವ್ಯಾಮೋಹ ಆಗುತ್ತೆ. ಅವನು ಅವಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾನೆ. ನೋಡಿ ಆ ಕಾಲ ಹೇಗಿತ್ತು. ಮಗ ಬೆಳೆದು ಯುವರಾಜನಾಗಿದ್ದಾನೆ. ಅವನ ಮದುವೆ ಆಲೋಚನೆ ಮಾಡಬೇಕು ಅಪ್ಪ. ಅವನಿಗಿನ್ನೂ ತನ್ನ ಮದುವೆ ಆಲೋಚನೆಯೇ ಮುಗುದಿಲ್ಲ. ಭೂಮಿಯ ಮೇಲಿನ ಕರ್ಮಗಳು ಕಳೆಯದೆ ಈ ರೀತಿ ಭೋಗದ ಆಲೋಚನೆ ಮುಗಿಯೋದೇ ಇಲ್ಲ. ಅವನು ಬಂದಿದ್ದೇ ಶಾಪಗ್ರಸ್ತನಾಗಿ, ಆ ಶಾಪದ ಪ್ರಭಾವದಿಂದ ಅವನ ಭೋಗ ಲಾಲಸೆಗಳು ಇನ್ನೂ ಮುಗುದಿಲ್ಲ. ಈ ರೀತಿ ಸತ್ಯವತಿಯನ್ನು ಬಯಸಿದ ಶಾಂತನು ಮಹಾರಾಜ ತಾನು ತನ್ನ ಮಹಾಭಿಷ ರಾಜರ್ಷಿಯ ಸಮಯದಲ್ಲಿ ಮಾಡಿದ ಹಾಗೆ ಮಾಡ್ತಾ ಇದ್ದಾನೆ. ಸತ್ಯವತಿಯನ್ನು ಕೇಳ್ತಾನೆ ತನ್ನನ್ನು ಮದುವೆ ಆಗುವಂತ. ತಾನು ಈ ಹಸ್ತಿನಾವತಿಯ ಮಹಾರಾಜ ಚಕ್ರವರ್ತಿ ತನ್ನ ಮದುವೆ ಆಗುವ ಅಂತ ಕೇಳ್ತಾನೆ. ಅವಳು ಒಪ್ಪೋದಿಲ್ಲ. ಅವಳು ನನ್ನ ತಂದೆಯ ದಾಶರಾಜನಲ್ಲಿ ಕೇಳು ಅಂತ. ಅವಳು ಬೆಸ್ತರ ಕನ್ಯೆ ಆಗಿರ್ತಾಳೆ. ದೋಣಿ ದಾಟಿಸೋದೇ ಅವಳ ಕೆಲಸ. ದಾಶರಾಜ ಅಂತ ಅವಳ ತಂದೆ. ಅವಳ ಹತ್ರ ಹೋಗಿ ಶಂತನು ಕೇಳ್ತಾನೆ. ದಾಶರಾಜ ಆ ಕಾಲದ ಪಕ್ಕಾ ವ್ಯವಹಾರಸ್ಥನಾಗಿದ್ದ. ಅವನು, ಮಹಾರಾಜ, ನನ್ನ ಮಗಳನ್ನು ನಿನಗೆ ಕೊಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ನಾನು ಮದುವೆ ಮಾಡಿಕೊಡ್ಬೋದು. ಆದರೆ ಇವಳ ಮಕ್ಕಳಿಗೆ ರಾಜ್ಯ ಸಿಗೋದಾದರೆ ನಾನು ಕೊಡ್ತೀನಿ, ಇಲ್ಲ ಅಂದರೆ ಆಗೋದಿಲ್ಲ. ಈಗ ಶಂತನುಗೆ ಸಂಕಟವಾಗುತ್ತೆ. ಆವಾಗಲೇ ಒಬ್ಬ ಯುವರಾಜ ಇದ್ದಾನೆ, ದೇವವ್ರತ. ಅವನನ್ನು ಬಿಟ್ಟು ಇವಳಿಂದ ಹುಟ್ಟುವ ಮಕ್ಕಳಿಗೆ ರಾಜ್ಯ ಕೊಡಿಸೋದಾದರೂ ಹೇಗೆ? ಇದು ಸಾಧ್ಯ ಇಲ್ಲ ಅಂಥೇಳಿ ಬಹಳ ಖಿನ್ನನಾಗಿ ಅರಮನೆಗೆ ವಾಪಸ್ ಬರ್ತಾನೆ. ಶಾಂತನು ವೃದ್ಧಾಪ್ಯದಲ್ಲಿದ್ದವರಿಗೆ, ರೋಗಗ್ರಸ್ತರಾಗಿದ್ದವರಿಗೆ ಮುಟ್ಟಿದರೆ ಅವರ ವೃದ್ಧಾಪ್ಯ ಹರಣ, ರೋಗಹರಣ ಆಗ್ತಾಯಿತ್ತು. ಅವನೇ ರೋಗಿಷ್ಠನಂತಾಗ್ಬಿಡ್ತಾನೆ. 2 ದಿನದಲ್ಲಿ ಮಗ ದೇವವ್ರತನಿಗೆ ತಂದೆಯಲ್ಲಾದ ಬದಲಾವಣೆ ಗೊತ್ತಾಗುತ್ತೆ. ರಾಜ್ಯಭಾರ ಇವನ ಕೈಲೇ ಇದ್ದಿದ್ದರಿಂದ ಚಾರಕರ ಮೂಲಕ ತಂದೆ ಏನೇನು ಮಾಡಿದ್ದ ಅಂತ ತಿಳಿಯುತ್ತೆ. ತಂದೆ ನದಿ ತೀರಕ್ಕೆ ಹೋಗಿದ್ದು, ದಾಶರಾಜನನ್ನು ಭೇಟಿಯಾಗಿದ್ದು, ಸತ್ಯವತಿಗೆ ಮನಸ್ಸು ಕೊಟ್ಟಿದ್ದು ಎಲ್ಲದೂ ಗೊತ್ತಾಗುತ್ತೆ. ತಕ್ಷಣ ದೇವವ್ರತ ಹಿಂದೆ ಮುಂದೆ ನೋಡೋದಿಲ್ಲ. ಸೀದಾ ದಾಶರಾಜನಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ತಂದೆಗಾಗಿ ಕನ್ಯೆಯನ್ನು ಕೇಳ್ತಾನೆ. ಅವನಲ್ಲಿ ಸತ್ಯವತಿಯನ್ನು ಕೇಳ್ತಾನೆ. ನನ್ನ ತಂದೆಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳ್ಕೊತಾನೆ. ಆಗ ದಾಶರಾಜ ಒಪ್ಪೋದಿಲ್ಲ. ಅವನು ಶಂತನುವಿನಲ್ಲಿ ಹೇಳಿದಂತೆ ಹೇಳ್ತಾನೆ, ನನ್ನ ಮಗಳ ಮಕ್ಕಳಿಗೆ ರಾಜ್ಯ ದೊರಕೋದಾದರೆ ನಾನು ಮದುವೆ ಮಾಡಿಕೊಡ್ತೀನಿ. ಆಗ ದೇವವ್ರತ ಯಾವುದೇ ಚಿಂತೆ ಇಲ್ಲದೆ ಆಗಲಿ ಅಂತ ಒಪ್ತಾನೆ. ಅಷ್ಟಕ್ಕೆ ನಿಲ್ಲೋದಿಲ್ಲ ದಾಶರಾಜ. ಅವನು, ಅಷ್ಟಾದರೆ ಸಾಲದು, ನಾಳೆ ನಿನ್ನ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರು ನನ್ನ ಮಗಳ ಮಕ್ಕಳಿಂದ ರಾಜ್ಯವನ್ನು ಕಿತ್ತುಕೊಳ್ಬೋದು, ಹಾಗಾಗಿ ಅದು ಅಪಾಯಕಾರಿ ಅಂತ. ಆಗ ತಕ್ಷಣ ದೇವವ್ರತ ಒಂದು ಭೀಷಣವಾದ ಪ್ರತಿಜ್ಞೆ ಮಾಡ್ತಾನೆ. ನಾನು ಎಂದಿಗೂ ಮದುವೆಯನ್ನೇ ಆಗೋದಿಲ್ಲ, ಮಕ್ಕಳನ್ನು ಪಡೆಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಹಾಗೂ ಈ ಸಿಂಹಾಸನವನ್ನು, ಹಸ್ತಿನಾವತಿಯ ಸಿಂಹಾಸನವನ್ನು ಏರೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಗ ಆಗಸದಿಂದ ಭೀಷ್ಮ ಭೀಷ್ಮ ಎಂಬ ಸ್ವರ ಕೇಳಿಬರುತ್ತೆ. ಪುಷ್ಪವೃಷ್ಟಿಯಾಗುತ್ತೆ. ಅವನ ಭೀಷಣವಾದ ಪ್ರತಿಜ್ಞೆಯನ್ನು ನೋಡಿ ದೇವತೆಗಳೇ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಭೀಷ್ಮ ಭೀಷ್ಮ ಅಂತ ಕರೆದಿರ್ತಾರೆ. ಅಂದಿನಿಂದ ದೇವವ್ರತ
ಭೀಷ್ಮ ಎಂದು ಪ್ರಸಿದ್ಧನಾಗ್ತಾನೆ. ಈ ರೀತಿ ಸತ್ಯವತಿಯನ್ನು ತಂದೆಗೆ ಮದುವೆ ಮಾಡಿಸಿ ಹಸ್ತಿನಾವತಿಯ ಪಟ್ಟದರಸಿಯನ್ನಾಗಿ ಮಾಡ್ತಾನೆ. ಈ ರೀತಿ ಸತ್ಯವತಿಯನ್ನು ಮದುವೆಯಾದ ಶಂತನು ಮಹಾರಾಜ ಭೀಷ್ಮನ ಪ್ರತಿಜ್ಞೆಯನ್ನು ತಿಳಿದುಕೊಂಡು ಬಹಳ ದುಃಖಿತನಾಗ್ತಾನೆ. ಮಗನನ್ನು ಕರೆದು ತಬ್ಬಿಕೊಳ್ತಾನೆ. ಯಾಕಪ್ಪ ಇಂಥ ಕೆಲಸ ಮಾಡಿದೆ? ನಿನ್ನ ಭವಿಷ್ಯವನ್ನೇ ನಾಶ ಮಾಡಿಕೊಂಡ ಮಗ ನೀನು. ಸರಿ, ನೀನು ನನಗಾಗಿ ಮಾಡಿದ ಈ ತ್ಯಾಗಕ್ಕೆ ಒಂದು ವರ ಕೊಡ್ತೀನಿ ನಿನಗೆ. ನೀನು ಇಚ್ಛಾಮರಣಿಯಾಗುವು ಅಂತ ವರ ಕೊಡ್ತೀನಿ. ಭೀಷ್ಮ ಇಚ್ಛಾಮರಣಿ, ತಂದೆಯಿಂದ ಅವನಿಗೆ ಇಚ್ಛಾಮರಣಿಯಾಗು ಅಂತ ವರ ಸಿಕ್ಕಿರುತ್ತೆ. ಈ ರೀತಿ ಸತ್ಯವತಿಯೊಂದಿಗೆ ಮದುವೆಯಾದ ಶಾಂತನು 2 ಮಕ್ಕಳನ್ನು ಪಡಿತಾನೆ, ಚಿತ್ರಾಂಗತ ಮತ್ತು ವಿಚಿತ್ರವೀರ್ಯ ಅಂತ. ಈ ಚಿತ್ರಾಂಗತ ಮತ್ತು ವಿಚಿತ್ರವೀರ್ಯರು ಬೆಳೀತಾ ಇದ್ದಾರೆ. ಆ ಸಮಯದಲ್ಲೇ ಇವರು ಸಣ್ಣವರಾಗಿದ್ದಾಗಲೇ ಶಾಂತನು ಮಹಾರಾಜ ಪಾರ್ಥಿವ ಶರೀರವನ್ನು ತೊರಿತಾನೆ. ಅವನಿಗೆ ಮೋಕ್ಷವಾಗುತ್ತೆ. ಆ ನಂತರದಲ್ಲಿ ಈ 2 ಮಕ್ಕಳ ಜವಾಬ್ದಾರಿ ಸತ್ಯವತಿಯ ಆಜ್ಞೆಯಂತೆ ಭೀಷ್ಮರಿಗೆ ಬರುತ್ತೆ. ಭೀಷ್ಮ ಚಿತ್ರಾಂಗದನನ್ನು ಕೂರಿಸಿ ತಾನೇ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಹೆಸರಿಗೆ ಚಿತ್ರಾಂಗದ ಸಿಂಹಾಸನದ ಮೇಲೆ ಇರ್ತಾನೆ. ಒಂದು ಸಾರಿ ಈ ಚಿತ್ರಾಂಗದ ಅವನದೇ ಹೆಸರಿನ ಚಿತ್ರಾಂಗದ ಎಂಬ ಗಂಧರ್ವನ ಜೊತೆ ಯಾವುದೋ ಒಂದು ತಗಾದೆ ಮಾಡ್ಕೋತಾನೆ. ನಾಮಮಾತ್ಸರ್ಯ ಅಂತಾರೆ. ಒಂದೇ ಹೆಸರಿನವರಿರೋರು ಯಾವಾಗಲೂ ಶತ್ರುಗಳಾಗಿರ್ತಾರೆ ಅಂತ. ಆ ನಾಮಮಾತ್ಸರ್ಯದಿಂದ ಪರಸ್ಪರ ಯುದ್ಧ ಮಾಡಿ ಚಿತ್ರಾಂಗದ ಮರಣ ಹೊಂದ್ತಾನೆ. ಆ ನಂತರದಲ್ಲಿ ವಿಚಿತ್ರವೀರ್ಯನನ್ನೇ ಸಿಂಹಾಸನಕ್ಕೆ ಕೂರಿಸ್ತಾನೆ. ವಿಚಿತ್ರವೀರ್ಯ ಇನ್ನೂ ಬಾಲಕ. ವಿಚಿತ್ರವೀರ್ಯನನ್ನು ಕೂರಿಸಿ ಆಡಳಿತ ಮುಂದುವರಿಸ್ತಾ ಇದ್ದಾನೆ ಭೀಷ್ಮ. ಇಲ್ಲಿಗೆ ಮಹಾಭಾರತದ ಉಪಕಥೆಗಳ 9ನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ. ಮುಂದುವರಿಯೋದಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.